ಗಾಯಕಿ ಎಸ್ ಜಾನಕಿ ಇನ್ನಿಲ್ಲ. ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಇನ್ನಿಲ್ಲ. ಕನ್ನಡ ಸೇರಿದಂತೆ ದಕ್ಷಿಣದ ಹಲವು ಭಾಷೆಗಳಲ್ಲಿ ಹಾಡಿರುವಂತಹ ಗಾಯಕಿ ಇವರು ಇದೀಗ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. 88 ವರ್ಷದ ಗಾಯಕಿ ಎಸ್ ಜಾನಕಿಯವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 88 ವರ್ಷ ವಯಸ್ಸಾಗಿತ್ತು. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಇದೀಗ ಸಾವನ್ನಪ್ಪಿರುವ ಮಾಹಿತಿ ಲಭ್ಯ ಆಗಿದೆ. ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ದಾಖಲಾಗಿದ್ರು. ಆದರೆ ಇದೀಗ ವಿಧಿವಶರಾಗಿದ್ದಾರೆ. 88 ವರ್ಷದ ಎಸ್ ಜಾನಕಿಯವರು ಇನ್ನಿಲ್ಲ. ಸಾಕಷ್ಟು ಭಾಷೆಗಳಲ್ಲಿ ಗಾಯನ ಮಾಡಿದ್ರು. ಸಿನಿರಂಗದಲ್ಲಿ ಅಂದ್ರೆ ಅವರು ಚಿಕ್ಕವರಿರ್ಬೇಕಾಗಿದ್ರಲ್ಲೂ ಅಭಿನಯ ಕೂಡ ಮಾಡಿದ್ರು. ಇದೀಗ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಎಸ್ ಜಾನಕಿಯವರು ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಹುಶಃ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಎಸ್ ರಾಮ್, ಯಾವಾಗ ಆಸ್ಪತ್ರೆಗೆ ದಾಖಲಾಗಿದ್ರು, ಜೊತೆಗೆ ಏನು ಸಮಸ್ಯೆ ಕಾಣಿಸ್ಕೊಂಡಿತ್ತು, ಎಷ್ಟೊತ್ತಿಗೆ ಈ ಮಾಹಿತಿ ತಮಗೆ ಲಭ್ಯ ಆಯಿತು ರಾಮ್? ಎಸ್ ಜಾನಕಿ ಕನ್ನಡ ಹಿರಿಯ ಗಾಯಕಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡನ್ನು ಆಡಿದಂತವರು ಇವತ್ತು ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ವಯೋಸಹಜ ಆರೋಗ್ಯದಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. 88 ವರ್ಷದ ಎಸ್ ಜಾನಕಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆದಂತೆ ಸಾಕಷ್ಟು ಭಾಷೆಗಳಲ್ಲಿ ಅವರು ಹಾಡನ್ನ ಆಡಿದಂಥದ್ದು. ಸೊ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅದೇ ಚಿಕಿತ್ಸೆ ಫಲಕಾರಿಯಾಗದೆ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಸಾಕಷ್ಟು ವರ್ಷಗಳಿಂದ ಅವರು ಮೈಸೂರಿನಲ್ಲೇ ನೆಲೆಸಿದ್ರು. ಮೂಲತಃ ಹೈದರಾಬಾದ್ ನಲ್ಲಿ ಇದ್ರು ಸಹ ಅವರು ಮೈಸೂರಿನಲ್ಲೇ ಸಾಕಷ್ಟು ವರ್ಷಗಳಿಂದ ನೆಲೆಸಿದ್ರಿಂದಾಗಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡ ತಕ್ಷಣ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದೀಗ ಎಲ್ಲ ಸಮಯದ ಹಿಂದೆಯಷ್ಟೇ ಅವರು ಆರೋಗ್ಯಕ್ಕೆ ದಾಖಲಾಗಿದ್ರು. ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಓಕೆ ರಾಮ್, ಮುಂದಿನ ವಿಧಿವಿಧಾನದ ಬಗ್ಗೆ, ಜೊತೆಗೆ ಸಾರ್ವಜನಿಕರ ದರ್ಶನಕ್ಕೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಭಿಮಾನಿಗಳಿಗೆ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಮಾಡಲಾಗಿದೆಯಾ? ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ರಾಮ್? ಶುಭಶ್ರೀ, ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಂತಹ ಮಾಹಿತಿ ಅಧಿಕೃತವಾಗಿ ಲಭ್ಯವಾಗಿಲ್ಲ. ಈಗಲೂ ಸಹ ಮೃತದೇಹವನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಮೃತದೇಹದ ಅಂತಿಮ ದರ್ಶನಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಲಾಗ್ತದೆ? ಮೈಸೂರಿನಲ್ಲಿ ಅವರು ವಾಸವಿದ್ದಂತಹ ನಿವಾಸದ ಬಳಿ ಅಲ್ಲಿ ವ್ಯವಸ್ಥೆ ಮಾಡಲಾಗ್ತದ, ಅಥವಾ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ಲಾಗ್ತದ, ಅಥವಾ ಬೆಂಗಳೂರಿಗೆ ಏನಾದ್ರು ಬರ್ತದ, ಅಥವಾ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತದೆ, ಮತ್ತೆ ಅಂತ್ಯಕ್ರಿಯೆಗೆ ಎಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತದೆ, ಅಂತ್ಯಕ್ರಿಯೆ ಎಲ್ಲಿ ಮಾಡಲಾಗ್ತದೆ, ಇದ್ರ ಬಗ್ಗೆ ಯಾವುದೇ ರೀತಿಯಂತ ಅಧಿಕೃತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿಲ್ಲ. ಎಸ್ ಜಾನಕಿ ಅವರು ಚಲನಚಿತ್ರದ ಆಲ್ಬಮ್ಗಳು, ದೂರದರ್ಶನ, ರೇಡಿಯೋ ಸೇರಿದಂತೆ 48,000ಕ್ಕೂ ಹೆಚ್ಚು ಹಾಡುಗಳನ್ನ ರೆಕಾರ್ಡ್ ಮಾಡಿದ್ರು. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ ಹೀಗೆ ಎಲ್ಲ ಭಾಷೆಗಳಲ್ಲೂ ಸಹ ಅವರು ಹಾಡನ್ನ ಆಡಿದಂಥದ್ದು. ಸೊ ಇದರ ಜೊತೆಗೆ ವಿದೇಶದ ಭಾಷೆಗಳಲ್ಲೂ ಅಂದ್ರೆ ಜಾಪನೀಸ್ ಇರ್ಬೋದು, ಜರ್ಮನ್ ಇರ್ಬೋದು, ಹೀಗೆ ಆ ಭಾಷೆಗಳಲ್ಲೂ ಸಹ ಯುಗಳ ಗೀತೆಗಳನ್ನ ಆಡಿದಂಥದ್ದು ಅವರಿಗೆ ಹೆಗ್ಗಳಿಕೆಗೆ. ತಮ್ಮ 19ನೇ ವಯಸ್ಸಿನಲ್ಲಿ ಅವರು ತಮಿಳು ಚಿತ್ರ ವಿದಿಯನ್ ವಿಲಾಟ್ನಲ್ಲಿ ತಮ್ಮ ಗಾಯನದ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಅದೇ 1957ನೇ ಇಸ್ವಿಯಿಂದಲೂ ಅವರು ಗಾಯನದಲ್ಲಿ ತೊಡ್ಕೊಂಡಿರುವಂತದ್ದು. ಸೊ 6 ದಶಕಗಳಿಗೂ ಹೆಚ್ಚು ಕಾಲ ಅವರು ಚಲನಚಿತ್ರದ ವೇದಿಕೆಯಲ್ಲಿದ್ರು. ಸಾಕಷ್ಟು ಸೂಪರ್ ಹಿಟ್ ಹಾಡುಗಳನ್ನ ನೀಡಿದಂಥದ್ದು. ಸೊ ಹೀಗಾಗಿ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಅವರು ಮೈಸೂರಿನಲ್ಲೇ ನೆಲೆಸಬೇಕು ಅಂತೇಳಿ ಮೈಸೂರಿನಲ್ಲೇ ಇದ್ದಂಥದ್ದು, ಮೈಸೂರಿನಲ್ಲೇ ವಾಸವಾಗಿದ್ರು. ಸೊ ತಮ್ಮ ಇಷ್ಟಾಂತ ಜೀವನವನ್ನ ನಡೆಸ್ತಾ ಇದ್ದಂಥದ್ದು. ಏಕಾಏಕಿ ಆರೋಗ್ಯದ ವಯೋಸಹಜವಾದಂತ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. ಅವರ ಈಗ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ, ಇದೆಲ್ಲ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಬೇಕಾಗಿದೆ. ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗೆ.
ಗಾನಕೋಗಿಲೆ ಎಸ್ ಜಾನಕಿ ಇನ್ನಿಲ್ಲ, ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. 88 ವರ್ಷದ ಎಸ್ ಜಾನಕಿಯವರು ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಕೇವಲ ದಕ್ಷಿಣದ ಭಾಷೆಗಳಲ್ಲಿ ಮಾತ್ರ ಅಲ್ಲ, ಭಾರತದ ಉತ್ತರದ ಹಲವು ಭಾಷೆಗಳಲ್ಲೂ ಕೂಡ ಗಾಯನ ಮಾಡಿದ್ರು. ಅಷ್ಟೇ ಅಲ್ಲ, ಭಾರತ ಮಾತ್ರ ಅಲ್ಲ, ವಿದೇಶದ ಕೆಲವು ಭಾಷೆಗಳಲ್ಲೂ, ಕೊರಿಯನ್, ಜಪಾನ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡು ಹಾಡಿದ್ರು ಎಸ್ ಜಾನಕಿಯವರು.